ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಆರೋಪಿ ಎಷ್ಟೇ ಬುದ್ಧಿವಂತ ಆಗಿದ್ರು, ಎಷ್ಟೇ ದಿನ ಅವನು ತಪ್ಪಿಸ್ಕೊಂಡು ಓಡಾಡಿದ್ರು, ಒಂದಲ್ಲ ಒಂದಿನ ಪೊಲೀಸರ ಕೈಗೆ ಸಿಕ್ಕಿ ಬೀಳಲೇಬೇಕು. ಈಗ ಅಂಥದ್ದೇ ಒಂದು ಪ್ರಕರಣ ಜಮ್ಮು ಕಾಶ್ಮೀರದಿಂದ ವರದಿಯಾಗಿದೆ. 1989ರಲ್ಲಿ ನಡೆದ ಕೇಂದ್ರ ಗೃಹ ಮಂತ್ರಿ ಮುಫ್ತಿ ಮೊಹಮ್ಮದ್ ಸಯೀದ್ ಅವರ ಮಗಳ ಅಪಹರಣದ ಪ್ರಕರಣದಲ್ಲಿ ಸಿಬಿಐ ಈಗ ಮತ್ತೊಬ್ಬನನ್ನ ಕಸ್ಟಡಿಗೆ ತಗೊಂಡಿದೆ. ಈ ಮೂಲಕ 36 ವರ್ಷಗಳ ಹಿಂದಿನ ಘಟನೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಾಗಿದೆ. ಹಾಗಾದ್ರೆ ಏನಿದು ಅಪಹರಣದ ಕಥೆ? ಈ ಇಡೀ ಅಪಹರಣ ಅನ್ನೋದೇ ಅವತ್ತಿಗೊಂದು ಪ್ರಹಸನ ಆಗಿತ್ತಾ? ಆ ಮೂಲಕ ಅಲ್ಲಿನ ಪ್ರತ್ಯೇಕತಾವಾದಕ್ಕೆ ಶಕ್ತಿ ತುಂಬುವ ಕೆಲಸ ನಡೀತಾ? ಭಾರತದ ಅವತ್ತಿನ ಸರ್ಕಾರವನ್ನು ಹೆದರಿಸೋದಕ್ಕೆ ಕಾಶ್ಮೀರದ ರಾಜಕಾರಣಿಗಳು ಕೂಡ ಅವತ್ತು ಪ್ರತ್ಯೇಕತಾವಾದಿಗಳ ಜೊತೆ ಕೈ ಜೋಡಿಸಿದ್ರ? ಆ ಪ್ರಕರಣದ ಪ್ರಮುಖ ಆರೋಪಿಯೊಬ್ಬ ಭಾರತದ ಪ್ರಧಾನಿಯ ಜೊತೆ ಸಭೆ ಮಾಡುವಷ್ಟರ ಮಟ್ಟಿಗೆ ಬೆಳೆದು ನಿಲ್ತಾನೆ ಅಂದ್ರೆ ಅವತ್ತಿಗೆ ಪ್ರತ್ಯೇಕತಾವಾದವನ್ನು ಭಾರತ ಎಷ್ಟು ನಿರ್ಲಕ್ಷ್ಯ ಮಾಡಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ಅದು 36 ವರ್ಷಗಳ ಹಿಂದೆ ನಡೆದಿದ್ದ ಅಪಹರಣ ಪ್ರಕರಣ. ಹೆಚ್ಚು ಕಡಿಮೆ ಅದನ್ನು ಭಾರತ ಮರೆತೇ ಹೋಗಿತ್ತು. ಆದರೆ ಇತ್ತೀಚೆಗೆ ಅದಕ್ಕೆ ಮತ್ತೆ ಜೀವ ಬಂದಿದೆ. ಆ ಪ್ರಕರಣವನ್ನ ಸಿಬಿಐಗೆ ವಹಿಸಿಕೊಡಲಾಗಿದೆ. ಮೊನ್ನೆ ಸೋಮವಾರ ಅಂದರೆ ಡಿಸೆಂಬರ್ 1ನೇ ತಾರೀಕು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಮತ್ತೊಬ್ಬ ಆರೋಪಿಯನ್ನ ಆ ಹಳೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡಲಾಗಿದೆ. ಅವನನ್ನ ಶಫತ್ ಅಹಮದ್ ಶುಂಗ್ಲು ಅಂತ ಗುರುತಿಸ್ತಾ ಇದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ ಒಂದಷ್ಟು ಆರೋಪಿಗಳು ಜೈಲಲ್ಲಿದ್ದಾರೆ. ಪ್ರಮುಖ ಆರೋಪಿ ಮತ್ತು ಆ ಅಪಹರಣದ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗುವ ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ನ ನಾಯಕ ಯಾಸಿನ್ ಮಲಿಕ್ ಕೂಡ ಜೈಲಲ್ಲೇ ಇದ್ದಾನೆ. ಅವನ ವಿಚಾರಣೆ ನಡೀತಾ ಇದೆ. ಪ್ರತ್ಯಕ್ಷ ಸಾಕ್ಷ್ಯಗಳು ನ್ಯಾಯಾಲಯಕ್ಕೆ ಹಾಜರಾಗಿ ಸತ್ಯ ನುಡಿಯೋದಕ್ಕೆ ಶುರು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಇನ್ನೂ ಒಂದು ಬಂಧನ ಕೂಡ ಆಗಿದೆ. ಗೆಳೆಯರೆ, ಅದೊಂದು ಘಟನೆಯನ್ನು ನಾವು ಮರೆತು ಹೋದ್ರೆ ಕಾಶ್ಮೀರ, ಅಲ್ಲಿನ ಪ್ರತ್ಯೇಕತಾವಾದ, ಅದರ ಬೆನ್ನಿಗೆ ನಿಂತ ಅಲ್ಲಿನ ರಾಜಕಾರಣಿಗಳು, ಮತ ಮತ್ತು ಅದು ದೊರಕಿಸಿಕೊಟ್ಟ ಬೆಂಬಲ, ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವತ್ತಿನ ಸರ್ಕಾರಗಳ ವೈಫಲ್ಯ, ಇದೆಲ್ಲವನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು 1989ರ ಸಮಯ. ಕೇಂದ್ರದಲ್ಲಿ ವಿಪಿ ಸಿಂಗ್ ನೇತೃತ್ವದ ಜನತಾದಳದ ಸರ್ಕಾರ ಇತ್ತು. ಅಲ್ಲಿ ಜನತಾದಳಕ್ಕೆ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳು ಸಪೋರ್ಟ್ ಮಾಡಿದ್ವು. ಬಿಜೆಪಿ ಕೂಡ ಸರ್ಕಾರಕ್ಕೆ ಹೊರಗಿನಿಂದ ಬೆಂಬಲವನ್ನು ಕೊಟ್ಟಿತ್ತು. ಅಂಥ ಸಮಯದಲ್ಲಿ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಯ ಹುದ್ದೆಯಲ್ಲಿ ಕುಳಿತದ್ದು ಮುಫ್ತಿ ಮೊಹಮ್ಮದ್ ಸಯೀದ್. ಈ ಸಯೀದ್ ಅವತ್ತಿಗೆ ಜನತಾದಳದ ಪ್ರಮುಖ ನಾಯಕರಾಗಿದ್ದರು. 1987ರವರೆಗೆ ಕಾಂಗ್ರೆಸ್ಸಲ್ಲೇ ಇದ್ದ ಮುಫ್ತಿ ಆ ಬಳಿಕ ವಿಪಿ ಸಿಂಗ್ ಅವರ ಜೊತೆ ಜನತಾದಳವನ್ನು ಸೇರ್ತಾರೆ. ವಿಪಿ ಸಿಂಗ್ ಅವರ ನಿಕಟವರ್ತಿಯಾಗಿದ್ದ ಮುಫ್ತಿಯನ್ನ ಸಿಂಗ್ ಈ ದೇಶದ ಗೃಹ ಸಚಿವರನ್ನಾಗಿ ಮಾಡ್ತಾರೆ. ಅವತ್ತಿಗೆ ಕಾಶ್ಮೀರ ಪ್ರತ್ಯೇಕತಾವಾದದ ಅಗ್ನಿಕೊಂಡದಲ್ಲಿ ಧಗಧಗಿಸ್ತಾ ಇತ್ತು. ಪಾಕಿಸ್ತಾನ ದೊಡ್ಡ ಮಟ್ಟದಲ್ಲಿ ಅಲ್ಲಿನ ಮುಸ್ಲಿಂ ಯುವಕರನ್ನ ರಾಡಿಕಲೈಸ್ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲೇ ಗೃಹ ಸಚಿವ ಮುಫ್ತಿಯ ಮಗಳನ್ನ ಅಪಹರಿಸಿ ಜೈಲಲ್ಲಿದ್ದ ಉಗ್ರರನ್ನ ಬಿಡಿಸ್ಕೊಳ್ಳೋದಕ್ಕೆ ಅವತ್ತಿನ JKLF ಅಂದ್ರೆ ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ನ ನಾಯಕರು ಪ್ಲಾನ್ ಮಾಡಿದ್ರು. ಅಲ್ಲಿ ಯಾಸಿನ್ ಮಲಿಕ್, ಅಲಿ ಮೊಹಮ್ಮದ್ ಮೀರ್, ಇಕ್ಬಾಲ್ ಅಹಮದ್ ಗಂದ್ರು, ಮನ್ಸೂರ್ ಅಹಮದ್ ಸೋಫಿ, ಮೆಹರಾಜುದ್ದೀನ್ ಶೇಖ್ ಮತ್ತು ರಫೀಕ್ ಅಹಮದ್ ಫಾಲು ಮುಂತಾದವರು ಈ ಮೆಗಾ ಯೋಜನೆಯ ಹಿಂದಿದ್ರು. ರುಬಿಯಾ ಸಯೀದ್ ಭಾರತದ ಗೃಹ ಸಚಿವ ಹಾಗೂ ಕಾಶ್ಮೀರದ ಅತ್ಯಂತ ಪ್ರಭಾವಿ ನಾಯಕ ಮುಫ್ತಿ ಮೊಹಮ್ಮದ್ ಸಯೀದ್ ಅವರ ಮಗಳು. ಆಗಷ್ಟೇ ವಿದ್ಯಾಭ್ಯಾಸ ಮುಗಿಸಿದ್ದ ಆಕೆ ಲಾಲ್ಡೆಡ್ ಮೆಮೋರಿಯಲ್ ವಿಮೆನ್ ಹಾಸ್ಪಿಟಲ್ ಅಲ್ಲಿ ಇಂಟರ್ನಿಯಾಗಿ ಕೆಲಸ ಮಾಡ್ತಾ ಇದ್ರು. ಅವತ್ತು ಡಿಸೆಂಬರ್ 8, 1989 ಮಧ್ಯಾಹ್ನ ಸಮಯ 3:25 ಆಗಿತ್ತು. ಆಸ್ಪತ್ರೆಯ ಕೆಲಸ ಮುಗಿಸಿ ರುಬಿಯಾ ಮಿನಿ ಬಸ್ ಒಂದರಲ್ಲಿ ತಮ್ಮ ಮನೆಯ ಸಮೀಪ ಬಂದಿಳಿದ್ರು. ಅಲ್ಲಿಂದ ಬರೀ 500 ಮೀಟರ್ ದೂರದಲ್ಲಿ ಮುಫ್ತಿ ಅವರ ಮನೆ ಇತ್ತು. ಆ ಪ್ರದೇಶವನ್ನ ನೌಗಾಮ್ ಅಂತ ಕರೀತಾರೆ. ರುಬಿಯಾ ನಿಧಾನವಾಗಿ ತಮ್ಮ ಮನೆಯ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ರು. ಅಷ್ಟರಲ್ಲಿ ಮಾರುತಿ ಕಾರೊಂದು ಆಕೆಯ ಪಕ್ಕದಲ್ಲಿ ಗಕ್ಕನೆ ಬ್ರೇಕ್ ಹಾಕ್ತು. ಅದರಲ್ಲಿದ್ದ ಆಗಂತುಕರು ಆಕೆಯನ್ನ ಕಾರಿನ ಒಳಕ್ಕೆ ಎಳಕಂಡ್ರು. ಅದು ಬಂದಷ್ಟೇ ವೇಗವಾಗಿ ಅಲ್ಲಿಂದ ಹೊರಟೋಯ್ತು. ಇನ್ನು ಅವತ್ತೇ ಸಂಜೆ ಸುಮಾರು 5:30 ಕಾಶ್ಮೀರ್ ಟೈಮ್ಸ್ಗೆ ಫೋನ್ ಮಾಡಿ ಕೇಂದ್ರ ಗೃಹ ಸಚಿವರ ಮಗಳನ್ನ ನಾವು ಅಪಹರಿಸಿದೀವಿ ಅಂತ ಹೇಳಿದ ನಂತರವೇ ಈ ವಿಷಯ ಹೊರ ಜಗತ್ತಿಗೆ ಗೊತ್ತಾಗಿತ್ತು. ಅವತ್ತಿಗೆ ಫಾರೂಕ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ರು. ಫಾರೂಕ್ ಅವತ್ತು ಲಂಡನ್ ಪ್ರವಾಸದಲ್ಲಿದ್ರು. ಯಾವಾಗ ಭಾರತದ ಗೃಹ ಸಚಿವರ ಮಗಳನ್ನ ಕಾಶ್ಮೀರದಲ್ಲಿ ಅಪಹರಿಸಿದ್ದಾರೆ ಅನ್ನೋದು ಗೊತ್ತಾಯ್ತೋ, ಫಾರೂಕ್ ಅಬ್ದುಲ್ಲಾ ತಮ್ಮ ಪ್ರವಾಸವನ್ನ ಮೊಟಕುಗೊಳಿಸಿ ದೆಹಲಿಗೆ ಓಡೋಡಿ ಬರ್ತಾರೆ. ಅಷ್ಟೊತ್ತಿಗಾಗಲೇ ಭಾರತ ಸರ್ಕಾರದಲ್ಲಿ ಆತಂಕ ಮನೆ ಮಾಡಿತ್ತು. ಯಾಕೆಂದ್ರೆ ಅಲ್ಲಿ ಅಪಹರಣಕ್ಕೆ ಒಳಗಾಗಿದ್ದು ಭಾರತದ ಗೃಹ ಮಂತ್ರಿಯ ಮಗಳು. ಇದು ಜಗತ್ತಿನ ಮುಂದೆ ಭಾರತವನ್ನ ಚಿಕ್ಕದಾಗಿಸೋ ದೊಡ್ಡ ಅಸ್ತ್ರವಾಗಿ ಕಾಣ್ತಾ ಇತ್ತು. ಹೀಗಾಗಿ ಆಕೆಯನ್ನು ಆದಷ್ಟು ಬೇಗ ಬಿಡಿಸಿಕೊಳ್ಳುವ ಪ್ರಯತ್ನಗಳು ಅಲ್ಲಿ ಆರಂಭ ಆದವು. ಅಲ್ಲಿ JKLFನ ಸದಸ್ಯರು ರುಬಿಯಾಳನ್ನ ಬಿಡುಗಡೆ ಮಾಡಬೇಕು ಅಂದ್ರೆ ಭಾರತದ ಜೈಲಲ್ಲಿನ 5 ಮಂದಿ ಪ್ರತ್ಯೇಕತಾವಾದಿಗಳನ್ನ ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಮುಂದಿಟ್ರು. ಡಿಸೆಂಬರ್ 8ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೆ ಅಲ್ಲಿ ಮಾತುಕತೆಗಳು, ಸಂಧಾನಗಳು ನಡೀತಾ ಹೋದವು. ಆದರೆ ಯಾವುದಕ್ಕೂ ಅಪಹರಣಕಾರರು ಬಗ್ಲಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ
ಜಮ್ಮು ಕಾಶ್ಮೀರದ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿತು. ಆಗ್ಲೂ ಕೂಡ ಫಾರೂಕ್ ಜೈಲಲ್ಲಿದ್ದ ಆರೋಪಿಗಳನ್ನ ಬಿಡುಗಡೆ ಮಾಡೋದಕ್ಕೆ ಒಪ್ಪಲಿಲ್ಲ. ಆದ್ರೆ ಆ ನಂತರ ಫಾರೂಕ್ ಜೊತೆ ಕೇಂದ್ರ ಮಂತ್ರಿಗಳು ಮಾತಾಡಿದ್ರು. ಅದರಲ್ಲೂ ಡಿಸೆಂಬರ್ 13ನೇ ತಾರೀಕು ಕೇಂದ್ರ ಸಚಿವ ಇಂದ್ರ ಕುಮಾರ್ ಗುಜ್ರಾಲ್ ಹಾಗೂ ಆರಿಫ್ ಮೊಹಮ್ಮದ್ ಖಾನ್ ಇಬ್ಬರು ಕೂಡ ಶ್ರೀನಗರಕ್ಕೆ ಬಂದರು. ಗೆಳೆಯರೆ, ಆರಿಫ್ ಅಹಮದ್ ಖಾನ್ ಅಂದ್ರೆ ಯಾರು ಅಂತ ನೀವು ಅಂದ್ಕೋತಿದ್ದೀರೇನೋ? ಅವರು ಮೊನ್ನೆಯವರೆಗೆ ಕೇರಳದ ರಾಜ್ಯಪಾಲರಾಗಿದ್ರು, ಈಗ ಬಿಹಾರದ ರಾಜ್ಯಪಾಲರಾಗಿದ್ದಾರೆ. ಈ ಹಿಂದೆ ರಾಜೀವ್ ಗಾಂಧಿ ಸಚಿವ ಸಂಪುಟದಲ್ಲಿ ಸಚಿವರೂ ಆಗಿದ್ದ ಆರಿಫ್ ಮೊಹಮ್ಮದ್ ಖಾನ್ ಶಬಾನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪನ್ನ ತಲೆಕೆಳಗು ಮಾಡೋದಿಕ್ಕೆ ಅವತ್ತಿನ ರಾಜೀವ್ ಗಾಂಧಿ ಅವರ ಸರ್ಕಾರ ಹೊಸದೊಂದು ಕಾಯ್ದೆಯನ್ನ ಜಾರಿಗೆ ತಗೊಂಡು ಬಂತಲ್ಲ, ಅದನ್ನ ವಿರೋಧಿಸಿ ಮುಸಲ್ಮಾನ ಹೆಣ್ಣು ಮಕ್ಕಳ ಹಕ್ಕುಗಳನ್ನು ಕಾಪಾಡುವುದರಲ್ಲಿ ರಾಜೀವ್ ಸರ್ಕಾರ ವಿಫಲವಾಗ್ತಾ ಇದೆ ಮತ್ತು ಮೌಲ್ವಿಗಳು ಹಾಗೂ ಮತಾಂಧರ ಒತ್ತಡಕ್ಕೆ ಮಣಿತಿದೆ ಅನ್ನೋ ಕಾರಣವನ್ನು ಕೊಟ್ಟು ಸಚಿವ ಸಂಪುಟದಿಂದ ಹೊರಬಂದಿದ್ದ ಮುಸ್ಲಿಂ ನಾಯಕ ಆರಿಫ್ ಮೊಹಮ್ಮದ್ ಖಾನ್. ಹೀಗೆ ರಾಜೀವ್ ಸಚಿವ ಸಂಪುಟದಿಂದ ಹೊರಬಂದ ನಂತರ ಆರಿಫ್ ಮೊಹಮ್ಮದ್ ಖಾನ್ VP ಸಿಂಗ್ ಅವರ ಸರ್ಕಾರದಲ್ಲಿ ಮಂತ್ರಿ ಆದರು. ಅವರೂ ಕೂಡ ಅವತ್ತು ಶ್ರೀನಗರಕ್ಕೆ ಓಡೋಡಿ ಬಂದರು. ಫಾರೂಕ್ ಅಬ್ದುಲ್ಲಾ ಜೊತೆ ಮಾತುಕತೆಗಳನ್ನು ಮಾಡಿದ್ರು. ಕಡೆಗೆ ಜೈಲಲ್ಲಿದ್ದ ಉಗ್ರರನ್ನ ಬಿಡುಗಡೆ ಮಾಡೋದಕ್ಕೆ ಫಾರೂಕ್ ಒಪ್ಪಿಗೆ ಕೊಡಬೇಕಾಗಿ ಬಂತು. ಅಲ್ಲಿ ಎಲ್ಲ ಪ್ರೊಸೀಜರ್ಗಳನ್ನು ಮುಗಿಸಿ 13ನೇ ತಾರೀಕು ಸಂಜೆ ಹೊತ್ತಿಗೆ ಅವರನ್ನ ಬಿಡುಗಡೆ ಮಾಡಲಾಯಿತು. ಹಾಗೆ ಅವತ್ತೇ ಸಂಜೆ 7 ಗಂಟೆಗೆ ಈ ರುಬಿಯಾ ಸಯೀದ್ ಮುಫ್ತಿಯನ್ನ ರಜೌರಿಯ ಬಳಿ ಅಪಹರಣಕಾರರು ಬಿಡುಗಡೆ ಮಾಡಿದ್ರು. ಆಕೆ ಸೇಫ್ ಆಗಿ ಮನೆಗೆ ವಾಪಸ್ ಬಂದ್ಲು. ಅಂದಹಾಗೆ ಈ JKLF ಸಂಘಟನೆಯನ್ನ ಮುನ್ನಡೆಸ್ತಾ ಇದ್ದದ್ದು ಹಾಗೂ ಇಂಥದ್ದೊಂದು ಖತರ್ನಾಕ್ ಐಡಿಯಾ ಮಾಡಿದ್ದು ಯಾಸಿನ್ ಮಲಿಕ್. ಮತ್ತು ಯಾಸಿನ್ ಮಲಿಕ್ ಈಗ ತಿಹಾರ್ ಜೈಲಲ್ಲಿದ್ದಾನೆ. ಅವನ ವಿರುದ್ಧ ಸಾಕಷ್ಟು ಪ್ರಕರಣಗಳಿವೆ. ವಿಚಿತ್ರ ಮತ್ತು ವಿಪರ್ಯಾಸ ಅಂದ್ರೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಇದೇ ಯಾಸಿನ್ ಮಲಿಕ್ ಸೇರಿದಂತೆ ಕಾಶ್ಮೀರದ ಸಾಕಷ್ಟು ಉಗ್ರ ನಾಯಕರ ಜೊತೆ ಪ್ರಧಾನಿ ಸಭೆ ಮಾಡಿದ್ರು. ಅವರ ಜೊತೆ ಮಾತುಕತೆಗಳನ್ನು ಮಾಡಿ ಫೋಟೋ ಸೆಷನ್ ಅನ್ನು ಕೂಡ ಮಾಡಿಕೊಂಡಿದ್ರು ಅನ್ನೋದು ಒಂದು ವಿಪರ್ಯಾಸದ ಸಂಗತಿ. ಹೀಗೆ ಯಾಸಿನ್ ಮಲಿಕ್ ಪ್ಲಾನ್ ವರ್ಕೌಟ್ ಆಯಿತು. ಬಿಡುಗಡೆಯಾದ 5 ಮಂದಿಯನ್ನ ಬರಮಾಡಿಕೊಳ್ಳೋದಿಕ್ಕೆ, ಆ ಬಿಡುಗಡೆಯ ವಿಜಯೋತ್ಸವವನ್ನು ಆಚರಿಸೋದಿಕ್ಕೆ ರಜೌರಿಯಲ್ಲಿ ಸಾವಿರಾರು ಮಂದಿ ಯುವಕರು ಸೇರಿದ್ರು. ಈ ಘಟನೆ ಕಾಶ್ಮೀರದಲ್ಲಿ ಉಗ್ರವಾದಿಗಳು ಮತ್ತು ಪ್ರತ್ಯೇಕತಾವಾದಿಗಳ ಶಕ್ತಿಯನ್ನ ಮತ್ತಷ್ಟು ಹೆಚ್ಚು ಮಾಡಿತು. ಇದಾದ ಮೇಲೆ 1999ರಲ್ಲಿ ನೇಪಾಳದಿಂದ ಇಂಡಿಯನ್ ಏರ್ಲೈನ್ಸ್ನ 814 ವಿಮಾನವನ್ನು ಅಪಹರಿಸಿ ಮತ್ತಷ್ಟು ಉಗ್ರರನ್ನ ಬಿಡುಗಡೆ ಮಾಡಿಸಿಕೊಳ್ಳಲಾಯ್ತಲ್ಲ, ಆ ಘಟನೆಗೆ ಸ್ಫೂರ್ತಿಯಾಗಿದ್ದು ಇದೇ 1989ರ ಅಪಹರಣ ಪ್ರಕರಣ ಅಂತ ಹೇಳ್ತಾರೆ. ಈ ರುಬಿಯಾಳ ಅಪಹರಣದ ಯಶಸ್ಸು ಮುಂದೆ ಏರ್ ಇಂಡಿಯಾ ವಿಮಾನವನ್ನು ಅಪಹರಿಸಿ ಮಸೂದ್ ಅಜರ್ ಸೇರಿದಂತೆ ಮತ್ತಷ್ಟು ಉಗ್ರರನ್ನ ಬಿಡುಗಡೆ ಮಾಡಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತು. ಹೀಗೆ ಜಮ್ಮು ಕಾಶ್ಮೀರದ ಪ್ರತ್ಯೇಕತಾವಾದಿಗಳ ಶಕ್ತಿಯನ್ನ ಮತ್ತು ಕಾರ್ಯವಿಧಾನವನ್ನ ಬದಲಾಯಿಸಿದ್ದು ಈ ರುಬಿಯಾ ಅಪಹರಣ ಪ್ರಕರಣ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಗೆಳೆಯರೆ, ಈ ಘಟನೆಯ ನಂತರ ಪೊಲೀಸರು ಸಾಕಷ್ಟು ಜನರನ್ನ ಬಂಧಿಸಿದ್ರು. ಮೊಹಮ್ಮದ್ ಜಮಾನ್ ಮೀರ್, ಜಾವೇದ್ ಅಹಮದ್ ಮೀರ್, ವಜಾಹತ್ ಬಶೀರ್, ಶೌಕತ್ ಅಹಮದ್ ಬಕ್ಷಿ, ಹೀಗೆ ಒಂದಷ್ಟು ಜನರ ಬಂಧನ ಆಯಿತು. ಆದರೆ ಯಾಸಿನ್ ಮಲಿಕ್ ಥರದವರು ರಾಜಾರೋಷವಾಗಿ ಭಾರತದ ವಿರುದ್ಧ ಮಸಲತ್ತುಗಳನ್ನು ಮಾಡ್ತಲೇ ಇದ್ರು. ಹಾಗೆಯೇ ಇನ್ನಷ್ಟು ಮಂದಿ ಪ್ರಕರಣದಲ್ಲಿ ಭಾಗಿಯಾದವರು ತಲೆಮರೆಸಿಕೊಂಡಿದ್ರು. ಈಗ ಅಂತಹ ತಲೆಮರೆಸಿಕೊಂಡಿದ್ದವರನ್ನ ಕೂಡ CBI ಹಿಡಿದು ಹಾಕ್ತಾ ಇದೆ. ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ದುರಂತ ಅಂದ್ರೆ ಅವತ್ತು ಕೇಂದ್ರ ಸರ್ಕಾರ ಸ್ವಲ್ಪ ಧೈರ್ಯ ಮಾಡಿ ಪ್ರತ್ಯೇಕತಾವಾದಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿ ಬಿಟ್ಟಿದ್ದಿದ್ರೆ ಜಮ್ಮು ಕಾಶ್ಮೀರ ಇಷ್ಟು ದಿನಗಳವರೆಗೆ ಪ್ರಕ್ಷುಬ್ಧವಾಗಿರಬೇಕಾದ ಪರಿಸ್ಥಿತಿನೇ ಅಲ್ಲಿ ಬರ್ತಾ ಇರಲಿಲ್ಲ. ಅಲ್ಲಿ ಪ್ರತ್ಯೇಕತಾವಾದಿಗಳಿಗೆ ಹೆಚ್ಚಿನ ಬೆಂಬಲವೂ ಸಿಗ್ತಾ ಇರಲಿಲ್ಲ. ಆದರೆ ಅವತ್ತಿನ ಕೇಂದ್ರ ಸರ್ಕಾರ ಹಾಗೂ ಜಮ್ಮು ಕಾಶ್ಮೀರದ ಸರ್ಕಾರಗಳ ನಿರ್ಲಕ್ಷ್ಯದ ಧೋರಣೆ ಅಲ್ಲಿ ಉಗ್ರರ ಬೇರುಗಳು ಗಟ್ಟಿಗೊಳ್ಳೋದಕ್ಕೆ ಕಾರಣ ಆಯಿತು. ಭಾರತದ ವಿರುದ್ಧ ಹೋರಾಟ ಮಾಡೋ ಹುರುಪನ್ನ ಅವರಲ್ಲಿ ಹೆಚ್ಚು ಮಾಡಿತು ಮತ್ತು ಪಾಕಿಸ್ತಾನ ನಿರಂತರವಾಗಿ ಉಗ್ರವಾದಿಗಳಿಗೆ ಬೆಂಬಲವನ್ನು ಕೊಡೋದು ಅಲ್ಲಿ ಹೆಚ್ಚಾಗ್ತಾ ಹೋಯಿತು. ಇನ್ನು ಈ ಅಪಹರಣ ಪ್ರಹಸನದ ಬಗ್ಗೆ ಫಾರೂಕ್ ಅಬ್ದುಲ್ಲಾ ಕೂಡ ಒಂದಷ್ಟು ಮಾತುಗಳನ್ನು ಹೇಳ್ತಾರೆ. ಅವತ್ತು ಆರೋಪಿಗಳನ್ನು ಬಿಡುಗಡೆ ಮಾಡೋದಕ್ಕೆ ಫಾರೂಕ್ ಒಪ್ಪದೇ ಇದ್ದಿದ್ರೆ ಕೇಂದ್ರ ಫಾರೂಕ್ ಅವರ ಸರ್ಕಾರವನ್ನು ವಜಾ ಮಾಡಿ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ತಂದು ಆರೋಪಿಗಳನ್ನ ಬಿಡುಗಡೆ ಮಾಡ್ತಾ ಇತ್ತು. ಅಂಥದ್ದೊಂದು ಒತ್ತಡ ನಮ್ಮ ಮೇಲಿತ್ತು ಅಂತ ಫಾರೂಕ್ ಹೇಳ್ಕೋತಾರೆ. ಸಾಮಾನ್ಯವಾಗಿ ಗೃಹ ಸಚಿವರ ಕೈಯಲ್ಲೇ ಇಂಟೆಲಿಜೆನ್ಸ್ ಏಜೆನ್ಸಿಗಳಿರುತ್ತವೆ.
ಕಾಶ್ಮೀರದವರೇ ಗೃಹ ಸಚಿವರಾಗಿದ್ದ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಕಾಶ್ಮೀರದಲ್ಲಿ ಉಗ್ರ ಸಂಘಟನೆಗಳು ಏನು ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇವೆ ಅನ್ನೋದು ಗೃಹ ಸಚಿವರ ಗಮನಕ್ಕೆ ಬರಲಿಲ್ವಾ? ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು? ಇಲ್ಲಿ ಇಂಟೆಲಿಜೆನ್ಸ್ ಅನ್ನು ಕೂಡ ನಿಂದಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಅಪಹರಣದ ಬಗ್ಗೆ ಮೊದಲೇ ರುಬಯ್ಯಾಗೆ ಅಂದ್ರೆ ಮುಫ್ತಿಯ ಮಗಳಿಗೆ ಗೊತ್ತಿತ್ತು. ಅವಳು ಕೆಲಸ ಮಾಡೋ ಆಸ್ಪತ್ರೆಯ ಲ್ಯಾಂಡ್ ಲೈನ್ಗೆ ಫೋನ್ ಮಾಡಿ ಅಪಹರಣ ಮಾಡೋ ವಿಷಯವನ್ನ ಉಗ್ರರು ಮೊದಲೇ ತಿಳಿಸಿದ್ರು ಅಂತ ಕೂಡ ಹೇಳಲಾಗುತ್ತೆ. ಆದ್ರೂ ಅದನ್ನ ಆಕೆ ಹೇಗೆ ನಿರ್ಲಕ್ಷ್ಯ ಮಾಡಿದ್ಲು? ಗೃಹ ಸಚಿವರ ಮಗಳನ್ನ ಅಪಹರಿಸೋದಾಗಿ ಹೇಳಿದ ನಂತರವೂ ಅದನ್ನ ಪೊಲೀಸರಿಗೆ, ಏಜೆನ್ಸಿಗಳಿಗೆ ತಿಳಿಸಲಿಲ್ಲ ಯಾಕೆ? ಹಾಗಾದ್ರೆ ಇದು ಎಲ್ಲ ಸೇರಿಕೊಂಡೇ ಮಾಡಿದ ನಾಟಕನ? ಇಂಥ ಮಾತುಗಳು ಕೂಡ ಅಲ್ಲಿ ಕೇಳಿ ಬರುತ್ತವೆ. ಆದರೆ ಮಗಳನ್ನ ಕಾಪಾಡೋದಕ್ಕೆ ದೇಶದ ಹಿತಾಸಕ್ತಿಯನ್ನ ಬಲಿ ಕೊಟ್ಟ ಅನ್ನೋ ಕೆಟ್ಟ ಹೆಸರಿನ ಬಗ್ಗೆ ಅವತ್ತು ಮುಫ್ತಿ ಯೋಚನೆ ಮಾಡಲಿಲ್ವಾ? ಅವರಿಗೆ ಕಾಶ್ಮೀರದ ಪ್ರತ್ಯೇಕತಾವಾದ ಮತ್ತು ಅಲ್ಲಿ ತಮ್ಮ ಕುಟುಂಬದ ರಾಜಕೀಯ ಅಸ್ತಿತ್ವ ಮಾತ್ರ ಮುಖ್ಯವಾಗಿ ಕಾಣಿಸ್ತಾ? ಇಂಥ ಸಾಕಷ್ಟು ಪ್ರಶ್ನೆಗಳು ಅಲ್ಲಿ ಪ್ರಶ್ನೆಗಳಾಗೇ ಇವತ್ತು ಉಳಿದು ಹೋಗಿವೆ. ಯಾಕೆಂದ್ರೆ ಈ ಪ್ರಕರಣದ ನಂತರ ಕೂಡ ಇದರ ಮಾಸ್ಟರ್ ಮೈಂಡ್ ಯಾಸಿನ್ ಮಲಿಕ್ ಆರಾಮಾಗಿ ಓಡಾಡಿಕೊಂಡಿದ್ದ. ಅವನ ಜೊತೆ ಭಾರತದ ಕೇಂದ್ರ ಸರ್ಕಾರ ಮಾತುಕತೆಗಳನ್ನು ಮಾಡ್ತಾ ಇತ್ತು. ಪ್ರಧಾನಿ ಮನಮೋಹನ್ ಸಿಂಗ್ ಅವನನ್ನು ದೆಹಲಿಗೆ ಕರೆಸಿಕೊಂಡು ರಾಜಾತಿಥ್ಯವನ್ನು ಕೊಟ್ಟು ಕಳುಹಿಸಿದ್ರು. ಕಾಂಗ್ರೆಸ್ ಒಂದೇ ಅಲ್ಲ, NDA ಸರ್ಕಾರದ ಅವಧಿಯಲ್ಲಿ ಕೂಡ ಅವನು ಆರಾಮಾಗಿ ಓಡಾಡಿಕೊಂಡಿದ್ದ. ಅದಕ್ಕೆ ಕಾರಣ ಭಾರತದ ಅತಂತ್ರ ರಾಜಕೀಯ ಪರಿಸ್ಥಿತಿ, ಸುಭದ್ರ ಅನ್ನಿಸೋ ಥರದ ಕೇಂದ್ರ ಸರ್ಕಾರವೊಂದು ಅವತ್ತಿಗೆ ರಚನೆ ಆಗದೇ ಇದ್ದದ್ದು ಒಂದು ಕಾರಣ. ಆದರೆ ತುಷ್ಟೀಕರಣ ಅನ್ನೋದು ಇನ್ನೊಂದು ಕಾರಣ ಆಗಿತ್ತು. ಇದೆಲ್ಲದರ ನಡುವೆ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದಾದ ನಂತರ ಯಾಸಿನ್ ಮಲಿಕ್ ಕೂಡ ಅರೆಸ್ಟ್ ಮಾಡಲ್ಪಟ್ಟ. ಅವನ ವಿರುದ್ಧ ಹಳೆಯ ಪ್ರಕರಣಗಳ ವಿಚಾರಣೆ ಕೂಡ ಶುರುವಾಯಿತು. ಜನ ಈಗ ಸಾಕ್ಷಿ ಹೇಳೋ ಧೈರ್ಯನೂ ಮಾಡತೊಡಗಿದ್ದಾರೆ. ಈಗ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಈಗ ಶಫತ್ ಅಹಮದ್ ಶೋಂಗ್ಲೂನನ್ನ ಡಿಸೆಂಬರ್ 1ನೇ ತಾರೀಕು ಬಂಧಿಸಲಾಗಿದೆ. ಅವತ್ತು ಈ ಶಫತ್ನೊಂದಿಗೆ ಹಲೀಮಾ, ಜಾವೇದ್ ಇಕ್ಬಾಲ್ ಮೀರ್, ಮೊಹಮ್ಮದ್ ಯಾಕೂಬ್ ಪಂಡಿತ್, ರಿಯಾಜ್ ಅಹಮದ್ ಭಟ್, ಖುರ್ಷಿದ್ ಅಹಮದ್ ದಾರ್, ಬಶ್ರತ್ ರೆಹಮಾನ್ ನೂರಿ, ತಾರಿಕ್ ಆರಿಫ್, ಶಾಫತ್, ಮನ್ಸೂರ್ ಅಹಮದ್, ಗುಲಾಮ್ ಅಹಮದ್ ತಪ್ಲು, ಅಬ್ದುಲ್ ಮಜೀದ್ ಭಟ್ ಮತ್ತು ನಿಸಾರ್ ಅಹಮದ್ ಭಟ್ ಮುಂತಾದವರು ಅಬ್ಸ್ಕಾಂಡ್ ಆಗಿದ್ರು. ಅವರಲ್ಲಿ ಒಂದಷ್ಟು ಮಂದಿ ಸಿಕ್ಕಿದ್ದಾರೆ, ಮತ್ತಷ್ಟು ಮಂದಿ ತಲೆಮರೆಸಿಕೊಂಡಿದ್ದಾರೆ. ಹೀಗಾಗಿ ಈ ಪ್ರಕರಣ ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ. ಈ ಘಟನೆ ನಡೆದು 31 ವರ್ಷಗಳ ನಂತರ ಟಾಡಾ ನ್ಯಾಯಾಲಯದಲ್ಲಿ ಆರೋಪಿಗಳ ಮೇಲೆ ಚಾರ್ಜ್ ಫ್ರೇಮ್ ಮಾಡಲಾಗಿದೆ. ಇದಕ್ಕೆ ಹೇಳೋದು, ಆರೋಪಿ ಎಷ್ಟೇ ಬುದ್ಧಿವಂತ ಆದರೂ ಕಡೆಗೆ ಅಟ್ಲೀಸ್ಟ್ ಅವನ ಅದೃಷ್ಟ ಕೆಟ್ಟ ದಿನ ಆದರೂ ಅವನು ಪೊಲೀಸರ ಬಲೆಗೆ ಬಿದ್ದೇ ಬೀಳ್ತಾನೆ ಅಂತ. ಇದು ಗೆಳೆಯರೆ 1989ರಲ್ಲಿ ನಡೆದಿದ್ದ ಅಪಹರಣ ಪ್ರಕರಣದಲ್ಲಿ ಭಾಗಿಯಾಗಿ ತಲೆಮರೆಸಿಕೊಂಡಿದ್ದ ಆರೋಪಿಯೊಬ್ಬನನ್ನ ಈಗ ಬಂಧಿಸಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.